ಸರ್ ನಾವು ಹೋಟೆಲ್ ಸ್ಟಾರ್ಟಿಂಗ್ ಫ್ರಮ್ 1985 85ರಿಂದ ನಾವು ಹೋಟೆಲ್ ಫೀಲ್ಡ್ನಾಗೆ ಇದ್ದೀವಿ. ಅವಾಗಿಂದ ಹೋಟೆಲ್ ನಡೆಸ್ತಾ ಇದ್ದೀವಿ. ಅದನ್ನು ಫಸ್ಟು ಸ್ಟಾರ್ಟಿಂಗ್ ಇದೇ ಕಟ್ಟಿಗೆ ಒಲೆಯ ಮೇಲೆ ಮಾಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಗ್ಯಾಸ್ ಮೇಲೆ ಅಭ್ಯಾಸ ಮಾಡ್ಕೊಂಡ್ವಿ. ಮತ್ತು ಗ್ಯಾಸ್ ಮೇಲೆ ಎಕ್ಸ್ಪೆನ್ಸಸ್ ಜಾಸ್ತಿ ಅನ್ನಿಸ್ತು. ಮತ್ತು ಅದು ಕಟ್ ಮಾಡಿ ಮತ್ತು ಮೊದಲಿಂದನೂ ನಾವು ಕಟ್ಟಿಗೆ ಒಲೆನೇ ಯೂಸ್ ಮಾಡ್ತಾಯಿದ್ದೀವಿ ಸರ್. ಆವಾಗ ಸ್ವಲ್ಪ ಎಮರ್ಜೆನ್ಸಿ ಐಟಮು ಚಪಾತಿ ರೋಟಿ ಇಂಥವೆಲ್ಲ ಗ್ಯಾಸ್ ಮೇಲೆ ಮಾಡ್ತಿದ್ವಿ. ಈಗ ಈ ಸಮಸ್ಯೆ ಬಂದಾಗಲಿಂದ ಸ್ವಲ್ಪ ಅದನ್ನು ಕಡಿಮೆ ಮಾಡೀವಿ. ಆದಷ್ಟು ಕಡಿಮೆ ಮಾಡ್ಕೊತಾನೆ ಬಂದೀವಿ. ನಮಗೆ ಏನಿಲ್ಲ ಅಂತಂದರೆ ತಿಂಗಳಿಗೆ ಏನಿಲ್ಲ ಅಂತಂದರೆ 60 ಸಿಲಿಂಡ್ರ್ ಬೇಕಾಗ್ತವೆ. ಪರ್ ಡೇ 2 ಸಿಲಿಂಡ್ರ್ ಬೇಕಾಗ್ತವೆ. ಇದು ಕಂಪ್ಲೀಟ್ ಗ್ಯಾಸ್ ಮೇಲೆ ಅಡುಗೆ ಮಾಡಬೇಕಂದ್ರೆ ಈಗ ನಮಗೆ 2 ಸಿಲಿಂಡ್ರ್ ಉಳಿತು. ಏನು ಸಮಸ್ಯೆ ಇಲ್ಲ ಸರ್, ಗ್ಯಾಸ್ ಸಮಸ್ಯೆ ಏನಿಲ್ಲ. 1 ಸಿಲಿಂಡ್ರ್ ಇದ್ದರೆ ಎಮರ್ಜೆನ್ಸಿಗೆ ಹಾಲು ಕಾಸೋದು ಇಂಥವು ಎಮರ್ಜೆನ್ಸಿ ಐಟಮ್ ಮಾಡ್ಬೋದು. 1 ಸಿಲಿಂಡ್ರು 1 ತಿಂಗಳ ತನಕ ಬರೋಷ್ಟು ಇದು ಮಾಹಿತಿ ಇದೆ ನಮಗೆ. ಈಗ ಮೇಂಟೈನ್ ಮಾಡ್ಬೋದು. ಆದರೂ ನಾನು ಯಾವುದು ಗ್ಯಾಸ್ ಕಂಪ್ಲೀಟ್ ಬಂದಾದ್ರೂ ಸಹಿತ ನಾವು ಫೈರ್ವುಡ್ಡಿಂದನೇ ಮಾಡ್ಬೋದು. ನಮಗೇನು ಅಷ್ಟೊಂದು ಏನು ಅನಿಸಲಿಲ್ಲ. ಈಗ ಸಮಸ್ಯೆ ಏನಂತಂದರೆ ಈಗ ನಮ್ಮಲ್ಲಿ ಕೆಲಸ ಮಾಡೋರು ಎಂಪ್ಲಾಯ್ಮೆಂಟ್ ಇದ್ದಾರೆ. ಎಲ್ಲರಿಗೆ ನಾವು ಕೆಲಸ ಕೊಡಬೇಕಂದ್ರೆ ನಾವು ವ್ಯವಸ್ಥೆ ನಡೆಸಬೇಕು. ಬಂದ್ ಮಾಡಿದರೆ ನಮಗೆ ಕಷ್ಟ ಆಗ್ತದೆ, ಅವ್ರಿಗೆ ಇನ್ನೂ ತೊಂದರೆ ಆಗುತ್ತೆ. ಅವರು ಒಂದಿನ ಕೆಲಸಕ್ಕೆ ಬಂದಿಲ್ಲ ಅಂತಂದರೆ ಆಗಬೇಕಾಗ್ತದೆ. ಹಂಗಾಗಿ ನಾವು ಯಾವ ರೀತಿಯಾಗ ಒಂದಿನನೂ ಹೋಟೆಲ್ ಬಂದ್ ಮಾಡಿಲ್ಲ, ಹಂಗೆ ನಡೆಸ್ತಾ ಇದ್ದೀವಿ ಸರ್.